ಯಾವ್ಯಾವ ಸುದ್ದಿ ಇದೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಸುದ್ದಿ ನಂಬರ್ 1. ಈಗ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯ ರಗಳೆ ಮುಂದುವರೆದಿದೆ. ಕೆಲವು ಕಡೆ ಪ್ರವಾಹದ ಆತಂಕ ನಿರ್ಮಾಣ ಆಗಿಬಿಟ್ಟಿದೆ. ನೋಡಿ, ಬೆಂಗಳೂರಲ್ಲಿ ಅಂತಹ ಏನು ದೊಡ್ಡ ಮಳೆ ಬರ್ತಿಲ್ಲ, ಹಾಗಾಗಿ ಅದು ನಮಗೆ ಅನುಭವ ಆಗ್ತಿಲ್ಲ. ಆದರೆ ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ನಿರಂತರವಾಗಿ ಧಾರಾಕಾರವಾಗಿ ಮಳೆರಾಯ ಸುರಿತಾ ಇದ್ದಾನೆ. ಅದರಲ್ಲೂ ಬೆಳಗಾವಿ ಅಂತೂ ನಾವು ಕೇಳಲೇಬಾರ್ದು. ಗೋಕಾಕ ಆಗಿರ್ಬೋದು, ಚಿಕ್ಕೋಡಿ ಆಗಿರ್ಬೋದು, ಅದರ ಜೊತೆಗೆ ಸೌದತ್ತಿ, ಈ ಭಾಗ ಅಂತೂ ಕೂಡ ಪ್ರತಿ ಬಾರಿ ಮಳೆ ಬಂದಾಗ ಏನೋ ಒಂದು ಅವಾಂತರಕ್ಕೆ ಒಳಗಾಗ್ತವೆ. ಅದರಲ್ಲೂ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಸುರಿಯುವಂತಹ ಭಾರೀ ಮಳೆಯಿಂದ ನಮ್ಮ ಬೆಳಗಾವಿ ಭಾಗದ ಕೆಲವು ತಾಲೂಕುಗಳು ಮುಳುಗಡೆಯಾಗುವುದಂತೂ ನಿಶ್ಚಿತ. ಅದು ಪ್ರತಿ ವರ್ಷವೂ ಕೂಡ ಮಳೆ ಬಂದಾಗ ನಾವು ನೋಡ್ತಾನೆ ಇದ್ದೀವಿ. ಕೆಳಹಂತದ ಸೇತುವೆಗಳು ಕೂಡ ಮುಳುಗಡೆಯಾಗಿದ್ದಾವೆ. ಜಮೀನುಗಳು ಕೂಡ ಈಗ ಜಲ ದಿಗ್ಬಂಧನಕ್ಕೊಳಗಾಗಿದ್ದಾವೆ. ಕೆಲವು ಕಡೆಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಸಾರ್ವಜನಿಕರು ಹೈರಾಣಾಗಿದ್ದಾರೆ. ಶಾಲಾ ಕಾಲೇಜಿಗೆ ಹೋಗುವಂತಹ ಮಕ್ಕಳು ಕೂಡ ಈ ಮಳೆಯಿಂದ ರೋಸಿ ಹೋಗಿದ್ದಾರೆ. ಆ ಒಂದು ಮಳೆಯ ಕುರಿತಾದ ಸುದ್ದಿ ಕೂಡ ಇದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಸುದ್ದಿ ನಂಬರ್ 2. ನೋಡಿ, ಇಂತಹ ಪರಿಸ್ಥಿತಿ ಯಾವ ಮಕ್ಕಳಿಗೂ ಕೂಡ ಬರಬಾರ್ದು. ಶಾಲೆ ಇದೆ, ಸರ್ಕಾರಿ ಶಾಲೆ, ಹೆಣ್ಣು ಮಕ್ಕಳ ಶಾಲೆ. ಆ ಶಾಲೆಯ ಪಕ್ಕದಲ್ಲೇ ಸಾರ್ವಜನಿಕ ಶೌಚಾಲಯ ಇದೆ, ಪುರುಷರ ಶೌಚಾಲಯ. ಬೇರೆ ಎಲ್ಲೂ ಜಾಗ ಸಿಗಲಿಲ್ಲ ಇವ್ರಿಗೆ. ಅದನ್ನು ತೆರವು ಮಾಡುವಂಥ ಒಂದು ಪ್ರಯತ್ನ ಕೂಡ ನಡೀತಾ ಇಲ್ಲ. ಮೂಗು ಮುಚ್ಕೊಂಡು ಹೋಗಬೇಕು ವಿದ್ಯಾರ್ಥಿನಿಯರು. ಮೂಗು ಮುಚ್ಕೊಂಡು ಹೋಗೋದಿರಲ್ರಿ, ಏನೋ ಒಂದು ಮಾಸ್ಕ್ ಹಾಕೋಬೋದು, ಖರ್ಚಿಫ್ ಹಾಕೊಂಡು ಹೋಗ್ಬೋದು. ಮಾನ ಮರ್ಯಾದೆ ಇಲ್ದಂಗೆ ಓಡಾಡಬೇಕಾ? ಅಂದರೆ ಮಾನ ಮರ್ಯಾದೆ ಇಲ್ಲದೆ ಬದುಕ್ತಾ ಇದ್ದೀವಿ. ಹಾಗಾದರೆ ಆ ವಿದ್ಯಾರ್ಥಿನಿಯರ ಪರಿಸ್ಥಿತಿ ಇದು. ಯಾಕಂದರೆ ಪುರುಷರ ಟಾಯ್ಲೆಟ್ರಲ್ಲಿ ಹಾಗೆ ಹೋಯ್ತಾ ಇರ್ತಾರೆ, ಓಪನ್ ಆಗಿ ನೋಡ್ಕೊಂಡು ಓಡಾಡಬೇಕಾ? ಅದೇ ಜಾಗದಲ್ಲಿ ನಮ್ಮ ಮಕ್ಕಳು ಯಾರು, ನಮ್ಮನೆ ಹೆಣ್ಮಕ್ಳು ಯಾರಾದರೂ ಇದ್ದರೆ ನಮಗೆ ಬಹಳ ಬೇಜಾರಾಗಲ್ವಾ ಅಲ್ಲಿ? ಆ ಪರಿಸ್ಥಿತಿ ಈಗ ಹುಬ್ಬಳ್ಳಿಯ ಸರ್ಕಾರಿ ಶಾಲೆಗೆ ನಿರ್ಮಾಣ ಆಗಿದೆ. ಪ್ರಸಾದ್ ಅಬ್ಬಯ್ಯ ಅವರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಇದು TV5ನ ಒತ್ತಾಯ ಕೂಡ ಹೌದು. ಯಾಕಂತ ಹೇಳಿದ್ರೆ ಪ್ರತಿ ಬಾರಿ ಕೂಡ ಮನವಿಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಯಾಕಂದರೆ ಆ ಹೆಣ್ಣು ಮಕ್ಕಳು ಪಾಠವನ್ನು ಕೇಳೋ ಹಾಗಿಲ್ಲ, ಗೊಬ್ಬು ವಾಸನೆ ಬರ್ತಾ ಇದೆ. ಅದರ ಜೊತೆಗೆ ಯಾವುದೇ ರೀತಿ ದೊಡ್ಡ ಗೋಡೆ ಇಲ್ಲ, ಕಿಟಕಿಗಳಲ್ಲೇ ನೇರವಾಗಿ ಅಲ್ಲಿ ಏನೇನು ಆಗ್ತಿರುತ್ತೆ ಎಲ್ಲವೂ ಕಾಣಿಸ್ತಾ ಇರುತ್ತೆ. ಸಣ್ಣ ಸಣ್ಣ ವಿದ್ಯಾರ್ಥಿನಿಯರು ಏನಾಗಬೇಡ, ಹಾಗಾದರೆ ನಿಜಕ್ಕೂ ಇದು ಪರಿಣಾಮವನ್ನು ಬೀರುತ್ತಾ ಇದೆ. ಹಾಗಾಗಿನೇ ಸಾರ್ವಜನಿಕರು ಮತ್ತು ಆ ಶಾಲೆಯ ವಿದ್ಯಾರ್ಥಿನಿಯರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಅದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಂತೇಳಿ. ಅಲ್ಲೇ ಅಣತಿ ದೂರದಲ್ಲೇ ಶಾಲೆ ಪಕ್ಕ ಇದೆ ಅಲ್ವಾ, ಅದನ್ನು ಕೆಡೋರಿ ಅಥವಾ ಬೇರೆ ಕಡೆಗೆ ಶಿಫ್ಟ್ ಮಾಡಿ. ಅದನ್ನೇ ನೋಡ್ಕೊಂಡು ವಿದ್ಯಾರ್ಥಿನಿಯರು ಪಾಠ ಕೇಳಬೇಕಾ? ಅದೇ ಪ್ರೈವೇಟ್ ಸ್ಕೂಲ್ ಆಗಿದ್ರೆ ಇರ್ತಾ ಇತ್ತಾ? ಅದನ್ನು ಯಾವಾಗಲೂ ಒಡೆದು ಬಿಸಾಕ್ತಾ ಇದ್ರು. ಹಾಗಾಗಿ ಸರ್ಕಾರಿ ಶಾಲೆಗಳಂದರೆ ಎಲ್ರಿಗೂ ಹಾಗೆ ಮೂಗು ಮುರಿಯುವಂಥ ಪರಿಸ್ಥಿತಿ. ಇನ್ನು 3ನೇ ಸುದ್ದಿಗೆ ಹೋಗೋಣ. ನೋಡಿ, ಗ್ರಾಮಸ್ಥರಿಗೆ ಸಂಕಷ್ಟ ಮಾತ್ರ ತಪ್ತಾ ಇಲ್ಲ. ಪಟ್ಟದಕಲ್ಲು ನೀವೆಲ್ಲ ಕೂಡ ಕೇಳಿರ್ತೀರಿ, ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ. ಆದರೆ ಅಲ್ಲಿರುವಂಥ ನಿವಾಸಿಗಳಿಗೆ ಈ ಕಡೆ ಹೊಸ ಮನೆ ಕಟ್ಟೋ ಹಾಗಿಲ್ಲ, ಅಥವಾ ಅಲ್ಲಿ ಇರೋ ಮನೆಯನ್ನು ಕೂಡ ದುರಸ್ತಿ ಮಾಡಿದಂಥ ಸಂಕಷ್ಟ ನಿರ್ಮಾಣ ಆಗಿದೆ. ಸುದ್ದಿ ನಂಬರ್ 4. ಜಮೀರ್ ಅಹ್ಮದ್ ಹೇಳಿದ್ದಾರೆ, ಯಾರಾದರೂ ದುಡ್ಡು ಹೊಡೆದಿದ್ರೆ, ದುಡ್ಡು ಇಸ್ಕೊಂಡು ಮನೆ ಕೊಟ್ಟಿದ್ರೆ ಅವರು ಹುಳ ಬಿದ್ದು ಸಾಯ್ತಾರೆ ಅಂಥೇಳಿ. ಹಾಗಾಗಿ ನೋಡಬೇಕು ಯಾರು ಹುಳ ಬಿದ್ದು ಸಾಯ್ತಾರೋ, ಯಾರು ಸಾಯಲು ಅನ್ನೋದು ಗೊತ್ತಾಗುತ್ತೆ. ಹುಳ ಬಿದ್ದು ಸಾಯ್ತಾರೆ ಅಂದರೆ ಸತ್ತೋಗ್ಬಿಡ್ತಾರ ಅವರು. ಹಾಗಾಗಿ ತನಿಖೆ ಆಗಬೇಕು. ಅವರು ಕೂಡ ಒತ್ತಾಯವನ್ನು ಮಾಡಿದ್ದಾರೆ, CBI ಆಗಬೇಕು ಅಂತೇಳಿ. ಬಟ್ ಈಗ ಇದು BJP ಅವರಿಗಂತೂ ಅಸ್ತ್ರ ಕೊಟ್ಟಂತಾಗಿದೆ. BR ಪಾಟೀಲ್ ಕೂಡ ತಮ್ಮ ಒಂದು ಹೇಳಿಕೆಗೆ ಈಗಲೂ ಕೂಡ ಅವರು ಬದ್ಧರಾಗಿದ್ದಾರೆ. ನೋಡೋಣ, ಕಾದು ನೋಡೋಣ ಇದೇನಾಗುತ್ತೆ ಮುಂದೆ ಅಂತೇಳಿ. ಸುದ್ದಿ ನಂಬರ್ 5. ಈಗ ಸ್ಟೇಟ್ಮೆಂಟ್ ಬಗ್ಗೆ ಕ್ಲಾರಿಟಿನೂ ಕೂಡ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸದಲ್ಲಿದ್ದಾರೆ. ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿದ್ದಾರೆ. BR ಪಾಟೀಲ್ ಅವರ ಹೇಳಿಕೆ ಡ್ಯಾಮೇಜ್ ಆಗ್ತಿದೆ ಸರ್ಕಾರಕ್ಕೆ, BJPಗೆ ಅಸ್ತ್ರ ಕೊಟ್ಟಿದ್ದಾರೆ. ಅವ್ರ ಹೇಳಿಕೆ ಹಿಂದಿನ ಮರ್ಮ ಏನು, ಜೊತೆಗೆ ಅದರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಡ್ಯಾಮೇಜ್ ಮಾಡುವಂಥ, ಅಂದರೆ ಬ್ಯಾಲೆನ್ಸ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಸುದ್ದಿ ನಂಬರ್ 6. BJPಯಲ್ಲಿ ದೊಡ್ಡ ಅಚ್ಚರಿಯ ಬೆಳವಣಿಗೆ ನಡೆದಿದೆ. ಏನಪ್ಪ ಅಂತ ಹೇಳಿದ್ರೆ, ಯಡಿಯೂರಪ್ಪನವರು ಮತ್ತೆ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಈ ವಯಸ್ಸಿನಲ್ಲೂ ಕೂಡ ಸಂಘಟನಾ ಚತುರರಾಗಿ BJPಗೆ ಅವರು ಮತ್ತೆ ಮರಳಿದ್ದಾರೆ. ಅಂದರೆ BJPಲಿದ್ದಾರೆ, ಬಟ್ ಸಂಘಟನೆಗೆ ಅವರ ಅವಶ್ಯಕತೆ ಇದೆ ಅನ್ನೋದು BJPಯಲ್ಲಿ ಗೊತ್ತಾಗ್ತದೆ. ಅಂದರೆ ಯಾವ ಮುಖನೂ ಕೂಡ BJPಯಲ್ಲಿ ಪಕ್ಷದ ಕಡೆಗೆ ಅಂದರೆ ಅಷ್ಟು ಬಲಿಷ್ಠ ನಾಯಕತ್ವ ಇಲ್ಲ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಸಾಲು ಸಾಲು ಸಭೆಗಳನ್ನು ಕೂಡ ಯಡಿಯೂರಪ್ಪನವರು ನಡೆಸಿಕೊಳ್ಳಲಿಕ್ಕೆ ಮುಂದಾಗಿದ್ದಾರೆ. ವಿಜೇಂದ್ರ ಕೂಡ ಈಗ ಸೆಕೆಂಡ್ ಇನ್ನಿಂಗ್ಸನ್ನು ಸ್ಟಾರ್ಟ್ ಮಾಡೋರಿದ್ದಾರೆ. ಯಾಕಂದರೆ ಈಗಿರುವಂಥ ನಾಯಕತ್ವವನ್ನು ಕೆಲವರು ಒಪ್ಕೊಳ್ತಾ ಇದ್ದಾರೆ, ಕೆಲವರು
ಅದನ್ನು ಒಪ್ಕೊಳ್ತಾ ಇಲ್ಲ. ಯಡಿಯೂರಪ್ಪನವರ ಈ ಮಧ್ಯಸ್ಥಿಕೆ ಅಥವಾ ಅವರ ಒಂದು ಪ್ರವೇಶ ಇದೆ ಅಲ್ವಾ, ಅದು ಬಿ ಜೆ ಪಿಗೆ ಈ ಕ್ಷಣಕ್ಕೆ ಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಭಾಳಷ್ಟು ಬೆಳವಣಿಗೆಗಳು ಬಿ ಜೆ ಪಿಯಲ್ಲಿ ನಡೆದವು. ಭಿನ್ನರ ಆ ಬಡಿದಾಟ ಇನ್ನೂ ಕೂಡ ಮುಂದುವರಿತಾ ಇದೆ. ಸಾಕಷ್ಟು ಜನರು ಕೂಡ ಹೊರಗಡೆ ಹಾಕಿದ್ರು. ಈ ಎಲ್ಲ ವಿಚಾರಗಳ ಬಗ್ಗೆ ನಾವಿವತ್ತು ವಿಸ್ತೃತವಾಗಿ ನೋಡ್ತಾ ಹೋಗೋಣ. ನಮ್ಮ ವರದಿಗಾರರು ಕೂಡ ರೆಡಿ ಇದ್ದಾರೆ. ಅವ್ರನ್ನ ಮೊದಲು ನಾನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಲೈವ್ ಕರ್ನಾಟಕಕ್ಕೆ. ಶ್ರೀಧರ್ ಕೋಟಾರ್ಗಸ್ತಿದ್ದಾರೆ, ಎಲ್ ಎನ್ ಸ್ವಾಮಿ, ಯಲ್ಲಪ್ಪ ಸೋಲರ್ಗುಪ್ಪ, ಹಾಗೆ ಹಿರೇಮಠ, ಅದರ ಜೊತೆಗೆ ಶಿವಕುಮಾರ್ ಮತ್ತೆ ಜಾಯ್ನ್ ಆಗ್ತಾರೆ ಲೈವ್ ಕರ್ನಾಟಕದಲ್ಲಿ. ತಮಗೆಲ್ಲರಿಗೂ ಕೂಡ ಸ್ವಾಗತ. ರಾಕೇಶ್ ಕೂಡ ಇದ್ದಾರೆ. ನಾವೆಲ್ಲ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಒಂದೊಂದೇ. ಅದಕ್ಕಿಂತ ಮುಂಚೆ ಮಳೆ ಕಡೆ ಹೋಗ್ಬಿಡೋಣ, ಎಲ್ಲೆಲ್ಲಿ ಯಾವ್ಯಾವ ಪ್ರಮಾಣದ ಮಳೆ ಆಗ್ತಿದೆ ಅಂಥೇಳಿ. ಮಹಾರಾಷ್ಟ್ರ ಬೆಳಗಾವಿಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ ಭಾರೀ ಒಳಹರಿವು ಈಗ ಬರ್ತಾ ಇದೆ. ಕೃಷ್ಣಾ ತೀರದ ಗ್ರಾಮದಲ್ಲಿ ಪ್ರವಾಹದ ಆತಂಕ ಹೆಚ್ಚಾಗ್ತಾ ಇದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆ ಆಯಿತು ಅಂತ ಹೇಳಿದ್ರೆ ಅದರ ಎಫೆಕ್ಟ್ ಆಗೋದು ಬೆಳಗಾವಿ ಭಾಗದ ಬಹುತೇಕ ತಾಲೂಕುಗಳಿಗೆ. ಕೃಷ್ಣಾ ತೀರದ ಗ್ರಾಮದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವೇದಗಂಗಾ, ದೂದ್ಗಂಗಾ ಒಳಹರಿವು ಹೆಚ್ಚಳ, ಅವೆಲ್ಲ ಉಪನದಿಗಳು. ಚಿಕ್ಕೋಡಿ ಉಪವಿಭಾಗದಲ್ಲಿ 6 ಕೆಳ ಹಂತದ ಸೇತುವೆಗಳು ಜಲಾವೃತವಾಗಿದೆ. ನೋಡಿ, ಈಗ ಕೃಷ್ಣಾ ನದಿಯ ಉಪನದಿಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದ್ದಾವೆ. ಜೀವ ಕಳೆ ಬಂದಿದೆ. ಡ್ಯಾಮ್ಗಳು, 6 ಕೆಳ ಹಂತದ ಸೇತುವೆಗಳು ಈಗ ಸಂಪೂರ್ಣವಾಗಿ ಭರ್ತಿಯಾಗಿದ್ದಾವೆ. ಜನರಿಗೆ ಭಯ ಇರೋದು ಪ್ರವಾಹ. ಪ್ರತಿ ಬಾರಿ ಕೂಡ ಈ ಭಾಗದಲ್ಲಿ ಮಳೆ ಆಯಿತು ಅಂದರೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶದ ಮಳೆ ಆಯಿತು ಅಂದರೆ ಬೆಳಗಾವಿ ಭಾಗದ ಜನ ಅದರ ಪರಿಣಾಮವನ್ನು ಎದುರಿಸ್ತಾನೆ ಬರ್ತಾ ಇದ್ದಾರೆ. ವೇದಗಂಗಾ, ದೂದ್ಗಂಗಾ ನದಿಗಳು ಕೂಡ ಒಳಹರಿವು ಹೆಚ್ಚಳ ಆಗಿದೆ. ಯಾಕಂದರೆ ಭಾರೀ ಪ್ರಮಾಣದಲ್ಲಿ ಡ್ಯಾಮ್ಗಳಿಂದ ಕೃಷ್ಣಾ ನದಿಗೆ ನೀರನ್ನು ಬಿಡುತ್ತಾ ಇದ್ದಾರೆ. ಇನ್ನೊಂದು ಕಡೆ ನಮ್ಮ ರೈತರು ಕೂಡ ಏನು ಬಿತ್ತನೆಯನ್ನು ಮಾಡಿದ್ರು ಅವೆಲ್ಲವೂ ಕೂಡ ಈಗ ಕೊಚ್ಚಿಕೊಂಡು ಹೋಗಿದೆ. ಅದರ ಜೊತೆಗೆ ನದಿಗಳು ಭೋರ್ಗರಿತಾ ಇರೋದ್ರಿಂದಾಗಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಇನ್ನು ಹಾಸನದಲ್ಲಿ ಭಾರೀ ಮಳೆಯಿಂದ ಹಲವು ಅವಾಂತರಗಳಾಗಿದೆ. ಲಕ್ಷ್ಮಣ್ ಎಂಬೂರಿಗೆ ಸೇರಿದ ಮನೆ ಮೇಲೆ ಮರ ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರಿಗೆ ಯಾವುದೇ ರೀತಿಯಾದಂತಹ ಹಾನಿಯಾಗಿಲ್ಲ. ಸಕಲೇಶಪುರ ತಾಲೂಕಿನ ಅಂಗನವಾಡಿ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಈ ಆದೇಶ ಕೊಟ್ಟಿದ್ದಾರೆ. ಮಳೆ ಹಿನ್ನೆಲೆ ಹೇಮಾವತಿ ಒಳಹರಿವು ಪ್ರಮಾಣ ಕೂಡ ಹೆಚ್ಚಾಗಿದೆ. ನೋಡ್ತಾ ಇದ್ದೀವಿ ಬೃಹತ್ ಮರ ಹೇಗೆ ಉರುಳಿ ಬಿದ್ದಿದೆ ಅಂತೇಳಿ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಮನೆಗೆ ಸ್ವಲ್ಪ ತಾಗಿದೆ. ಇದು ಓಮ್ನಿ ಕೂಡ ಡ್ಯಾಮೇಜ್ ಆಗಿದೆ. ಇನ್ನು ಅಲ್ಲಿನ ಅಂಗನವಾಡಿ ಶಾಲೆಗಳಿಗೆ ಜಿಲ್ಲಾಧಿಕಾರಿಗಳು ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಹೇಮಾವತಿ ಒಳಹರಿವು ಕೂಡ ಹೆಚ್ಚಳಾಗಿದೆ. ರಸ್ತೆಗೆ ಅಡ್ಡಲಾಗಿ ಬಿದ್ದಿತ್ತು ಆ ಮರ. ಇನ್ನು ಮಂಜನನಗರಿ ಮಡಿಕೇರಿಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಹಾಲ್ ನೊರೆಯಂತೆ ಧುಮ್ಮಿಕ್ತಾ ಇದೆ. ಅಬ್ಬೆ ಫಾಲ್ಸ್ ನೋಡುಗರ ಕಣ್ಮನ ಸೆಳೀತಾ ಇದೆ. ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. ಇನ್ನು ತಂಡೋಪತಂಡವಾಗಿ ಬರ್ತಾ ಇದ್ದಾರೆ ಅಬ್ಬೆಯ ನರ್ತನ ನೋಡಲಿಕ್ಕೆ. ಟೂರಿಸ್ಟ್ಗಳು ಫುಲ್ ಖುಷಿಯಾಗಿದ್ದಾರೆ. ಯಾಕಂದರೆ ಆಂದಿವೇನೆ ಬರುತ್ತದು. ನೋಡ್ತಾ ಇದ್ದೀವಿ ಯಾವ ರೀತಿ ಮೈ ಧುಮ್ಮಿಕ್ತಾ ಇದೆ ಅಂಥೇಳಿ. ಹಾಲ್ ನೊರೆಯಂತೆ ಆ ನೀರಿನ ಹರಿವಿಕೆ ಇದೆ. ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಅದರ ಜೊತೆಗೆ ಒಂದು ಕಡೆ ನಿರಂತರ ಮಳೆ, ಇನ್ನೊಂದು ಕಡೆಗೆ ಫಾಲ್ಸ್ಗಳು ತುಂಬಿ ತುಳುಕ್ತಾ ಇರೋದ್ರಿಂದಾಗಿ ಅಲ್ಲಿ ಬರುವಂತಹ ಟೂರಿಸ್ಟ್ಗಳು ಕೂಡ ಬಹಳ ಎಂಜಾಯ್ ಮಾಡ್ತಾ ಇದ್ದಾರೆ. ಸೆಲ್ಫಿಗಳನ್ನ ತೆಗೆದುಕೊಂಡು ಖುಷಿ ಪಡ್ತಾ ಇದ್ದಾರೆ. ಕುಟುಂಬ ಸಮೇತರಾಗಿ ಈಗ ಫಾಲ್ಸನ್ನು ನೋಡಲಿಕ್ಕೆ ಬಂದಿದ್ದಾರೆ. ಇನ್ನು ಅಲ್ಲಿನ ಜಿಲ್ಲಾಡಳಿತ ಏನಿದೆ ಕೆಲವೊಂದಿಷ್ಟು ಕ್ರಮಗಳನ್ನು ತೆಗೆದುಕೊಂಡಿದೆ. ಅಂದರೆ ಆಳಕ್ಕೆ ಇಳಿಯುವಂತಿಲ್ಲ, ಕೆಲವೊಂದಿಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿದೆ. ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಯಾವುದೇ ರೀತಿಯ ಅನಾಹುತಗಳು ಆಗದೇ ಇರಲಿ ಅಂತೇಳಿ ಬೆಂಗಳೂರು ಸೇರಿದಂತೆ ಸಾಕಷ್ಟು ಭಾಗಗಳಿಂದ ಮಡಿಕೇರಿಯಲ್ಲಿ, ಅದರಲ್ಲೂ ಈ ಅಬ್ಬೆ ಫಾಲ್ಸನ್ನು ನೋಡಲಿಕ್ಕೆ ಜನ ಕಾಯ್ತಾ ಇದ್ದರು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ನೇರ ಸಂಪರ್ಕದ. ಶ್ರೀಧರ್, ನೋಡ್ತಾ ಇದ್ದೀವಿ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಳೆ ಆಯಿತು ಅಂತ ಹೇಳಿದ್ರೆ ಅದು ಎಫೆಕ್ಟ್ ಆಗೋದು ಸಹಜವಾಗಿ ಬೆಳಗಾವಿ ಮೇಲೆ. ಈಗ ಕೃಷ್ಣೆಯ ಉಪನದಿಗಳ ಆರ್ಭಟ ಹೇಗಿದೆ, ಜೊತೆಗೆ ನಮ್ಮ ರೈತರಿಗೆ ಯಾವ ರೀತಿ ಸಂಕಷ್ಟ ಎದುರಾಗಿದೆ ಮತ್ತು ಪ್ರವಾಹದ ಭೀತಿ ಹೇಗಿದೆ ಅಂತ ಈಗ
ಪ್ರಭು, ಖಂಡಿತವಾಗಿಯೂ ಮಹಾರಾಷ್ಟ್ರ ಮತ್ತು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತದೆ. ಅದರಲ್ಲೂ ಕೂಡ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಕಳೆದ 2 ವಾರಗಳಿಂದ ಸುತ್ತಿರ್ತಕ್ಕಂಥ ಮಳೆಯಿಂದ ಏನಿದೆ, ಈಗ ಏನು ಕೃಷ್ಣಾ ನದಿಯ ಒಳಹರಿವು ಹೆಚ್ಚಾಗಿರ್ತಕ್ಕಂಥದ್ದು 1 ಲಕ್ಷ ಕ್ಯೂಸೆಕ್ ಅಷ್ಟು ಏನು ನೀರು ಕೃಷ್ಣಾ ನದಿಗೆ ಹರಿದು ಬರ್ತಿರ್ತಕ್ಕಂಥದ್ದು. ಹೀಗಾಗಿ ಈಗ ಕೃಷ್ಣಾ ನದಿ ತೀರದಲ್ಲಿ ಒಂದು ಪ್ರವಾಹದ ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು. ಪ್ರಭು, ಈಗಾಗಲೇ ಏನಂದರೆ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳ ಒಳಹರಿವು ಕೂಡ ಹೆಚ್ಚಾಗಿದೆ. ಯಾಕಂದರೆ ಕೃಷ್ಣಾ ನದಿಯ ಒಳಹರಿವು ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೃಷ್ಣಾ, ವೇದಗಂಗಾ, ದೂಧಗಂಗಾ ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ಆ ಒಂದು ಕಾರಣಕ್ಕಾಗಿ ಚಿಕ್ಕೋಡಿ ಉಪವಿಭಾಗದಲ್ಲಿ ಬರ್ತಕ್ಕಂಥ 8 ಕೆಳಹಂತದ ಸೇತುವೆಗಳು ನಿನ್ನೆವರೆಗೆ 6 ಕೆಳಹಂತದ ಸೇತುವೆಗಳು ಜಲಾವೃತಗೊಂಡಿದ್ವು. ಈಗ ಮತ್ತೆ 2 ಕೆಳಹಂತದ ಸೇತುವೆಗಳು ಜಲ ಅಷ್ಟೇ ಪ್ರಮಾಣದ ನೀರನ್ನು ಹಿಪ್ಪರಿಗಿ ಬ್ಯಾರೇಜ್ನಿಂದ ಆಲಿಮಟ್ಟಿ ಜಲಾಶಯಕ್ಕೆ ನೀರನ್ನು ಹೊರಬಿಡಲಾಗ್ತಾ ಇದೆ. ಈಗ ಕೃಷ್ಣಾ ನದಿಗೆ ಏನು ಒಳಹರಿವು ಬರ್ತಾ ಇದೆ ಅಷ್ಟೇ ಪ್ರಮಾಣದ ನೀರನ್ನು ಹೊರಗೆ ಬಿಡುವ ಮೂಲಕ ಪ್ರವಾಹದ ಪರಿಸ್ಥಿತಿಯನ್ನು ತಗ್ಗಿಸುವಂಥ ಕೆಲಸವನ್ನು ಏನು ಬೆಳಗಾವಿ ಜಿಲ್ಲಾಡಳಿತ ಮಾಡ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಇದೇ ರೀತಿ ಮಳೆ ಮುಂದುವರೆದ್ರೆ ಅಲ್ಲಿನ ಜಲಾಶಯಗಳು ಭರ್ತಿಯಾಗಿ ಜಲಾಶಯಗಳ ನೀರನ್ನು ಕೂಡ ಹೊರಬಿಡಲು ಆರಂಭಿಸಿದರೆ ಆಗ ಏನು ಪೂರ್ಣ ಪ್ರಮಾಣದ ಪ್ರವಾಹದ ಆತಂಕ ಈಗ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಎದುರಾಗುತ್ತೆ ಅಂತ ಹೇಳ್ಬೋದು. ಸದ್ಯ ಏನು ಮಹಾರಾಷ್ಟ್ರದ ಕೊಯ್ನಾ ಜಲಾಶಯ ಕೂಡ ಇನ್ನೂ ಕೂಡ ಅರ್ಧದಷ್ಟು ಕೂಡ ಭರ್ತಿಯಾಗಿಲ್ಲ. ಆದರೆ ಜಿಲ್ಲೆಯ ಬಹುತೇಕ ಏನು ಸಪ್ತ ನದಿಗಳ ಒಳಹರಿವು ಹೆಚ್ಚಾಗಿರ್ತಕ್ಕಂಥದ್ದು. ಇದರಿಂದ ನದಿ ಪಾತ್ರದ ಅಕ್ಕಪಕ್ಕ ಇರತಕ್ಕಂಥ ಏನು 100 ಎಕರೆ ಪ್ರದೇಶ ಜಮೀನಿಗೆ ನೀರು ನುಗ್ಗಿದೆ. ಹೀಗಾಗಿ ಅಲ್ಲಿ ಏನು ರೈತರು ಬೆಳೆಯನ್ನು ಬೆಳೆದಿದ್ರು, ಏಕದಳ ಆಗಿರ್ಬೋದು, ದ್ವಿದಳ ಆಗಿರ್ಬೋದು ಮತ್ತು ವಾಣಿಜ್ಯ ಬೆಳೆಗಳನ್ನೇನು ಬೆಳೆದಿದ್ರು ಆ ಬೆಳೆಗಳು ಹಾನಿಯಾಗುವಂಥ ಆತಂಕ ಈಗ ರೈತರಲ್ಲಿ ಮನೆ ಮಾಡಿದೆ ಅಂತ ಹೇಳ್ಬೋದು. ಇದು ಒಂದು ಭಾಗ. ಅದೇ ಮತ್ತೊಂದು ಕಡೆ ರೈತರು ಏನು ನದಿ ಅಕ್ಕಪಕ್ಕದಲ್ಲಿ ಒಂದು ಪಂಪ್ಸೆಟ್ಗಳ ಮೂಲಕ ನೀರನ್ನು ಲಿಫ್ಟ್ ಮಾಡ್ಕೋತಾ ಇದ್ರು. ಆ ಪಂಪ್ಸೆಟ್ಗಳು ಕೂಡ ಈಗ ಏನು ಈ ನದಿಗಳು ಉಕ್ಕಿ ಹರಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವು ಕೂಡ ಈಗ ನೀರಿನಲ್ಲಿ ಜಲಾವೃತಗೊಂಡಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಒಂದು ಕಡೆ ಮಹಾರಾಷ್ಟ್ರದ ಏನು ಧಾರಾಕಾರ ಮಳೆಯಿಂದ ಕೃಷ್ಣಾ ನದಿಯ ತೀರದಲ್ಲಿ ಒಂದು ರೀತಿಯ ಆತಂಕ ಮತ್ತು ಪ್ರವಾಹದ ಪರಿಸ್ಥಿತಿ ಎದುರಾಗ್ತಾ ಇದ್ರೆ, ಮತ್ತೊಂದು ಕಡೆ ಏನಂದರೆ ಏನು ಬೆಳಗಾವಿ ಆಗಿರ್ಬೋದು, ಖಾನಾಪುರ ಆಗಿರ್ಬೋದು, ಗೋಕಾಕ್ ಆಗಿರ್ಬೋದು, ಇಲ್ಲಿ ಕೂಡ ಕಳೆದ 2 ದಿನಗಳಿಂದ ಬಿಡದೆ ಮಳೆ ಸುರಿತಾ ಇದೆ. ಇದರಿಂದ ಬೆಳಗಾವಿಯಲ್ಲಿ ಕೂಡ ಸಾಕಷ್ಟು ಮಳೆಯಿಂದ ಜನಸಾಮಾನ್ಯರು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಇಲ್ಲಿವರೆಗೆ ಬೆಳಗಾವಿಯಲ್ಲಿ ಏನು ಮಳೆಯಿಂದ ಕಳೆದ 1.5 ತಿಂಗಳಲ್ಲಿ ಆದಂಥ ಮಳೆಯಿಂದ 9ಕ್ಕೂ ಅಧಿಕ ಜನರು ಒಂದು ಏನು ಪ್ರಾಣವನ್ನು ತೆತ್ತಿರ್ತಕ್ಕಂಥದ್ದು. ಅದು ಮನೆ ಬಿದ್ದಾಗಿರ್ಬೋದು ಅಥವಾ ನದಿಯಲ್ಲಿ ಕೊಚ್ಚಿ ಹೋಗಿರ್ತಕ್ಕಂಥ ಆಗಿರ್ಬೋದು. ಈ ರೀತಿಯ ಅನಾಹುತಗಳಿಂದ ಒಂದು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹಾಗಾಗಿ ಮಳೆ ಅವಾಂತರ ಏನಿದೆ